ಫಲವಾಗಿದೆ ಸಾರಿಗೆ ನೌಕರರ ವೇತನ ಹೆಚ್ಚಳದ ಸಭೆ. ಸಂಧಾನ ಸಭೆಯಲ್ಲಿ ನೌಕರರಿಗೆ ಸಿಗ್ತಾ ಇಲ್ಲ ಯಾವುದೇ ತೆರನಾದಂತಹ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ. ಇವತ್ತು ನಡೆದಂತಹ ಸಭೆಯಲ್ಲಿ ವಿಫಲತೆ. ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿತ್ತು. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರ ಮನವೊಲಿಕೆಗೆ ಮುಖಂಡರು ಬಗ್ಗಿಲ್ಲ, ಅಂದ್ರೆ ಒಪ್ಕೊಂಡಿಲ್ಲ. ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದಂತಹ ಸಭೆ ವಿಫಲಗೊಂಡಿದೆ. ಎರಡು ತಂಡಗಳಲ್ಲಿ ಬಂದು ಭೇಟಿ ಮಾಡಿದ್ರು ಯೂನಿಯನ್ ಮುಖಂಡರು. ಯೂನಿಯನ್ ಲೀಡರ್ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅವರ ಬೇಡಿಕೆಗಳು ಏನು ಅಂತ ಅದನ್ನ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ನನ್ನ ಕೈಯಲ್ಲಿ ಏನಿದೆ ಅದನ್ನ ನಾನು ಮಾಡಬಹುದು, ಹಣಕಾಸು ವಿಚಾರ ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳ ನಿರ್ಧಾರ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿಗೆ ಸಾರಿಗೆ ಸಚಿವರು ಈ ಹೋರಾಟದ ವಿಚಾರವನ್ನ ಕೈ ಚೆಲ್ಲಿದ್ದಾರೆ. ಮುಖ್ಯಮಂತ್ರಿಗಳ ಕಡೆಗೆ ಹೋಗ್ತಾ ಇದೆ ಈ ವಿಚಾರ, ಸಿಎಂ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ನಾಳೆಯಿಂದಲೇ ಪ್ರತಿಭಟನೆಗೆ ಹಂತ ಹಂತದ ತಯಾರಿಗಳು ಮತ್ತೊಂದು ಕಡೆ ಆಗ್ತಾ ಇರುವಂಥದ್ದು. ಇವತ್ತು 2 ಹಂತದಲ್ಲಿ ನಿಯೋಗ ಮೀಟಿಂಗ್ ನಡೆಸಿತ್ತು. ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆನೇ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವೊಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಯೂನಿಯನ್ ಲೀಡರ್ಸು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಸೆಂಬ್ಲಿ ನಡೀತಾ ಇದೆ, ಇನ್ನೊಂದು ವಾರ ಅಸೆಂಬ್ಲಿ ಇರುತ್ತೆ. ಅಸೆಂಬ್ಲಿ ಸಮಯದಲ್ಲಿ ಅವ್ರ ಗಮನಕ್ಕೆ ತರ್ತೀನಿ. ಆಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಇಲ್ಲಿ ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದು, ಈ ಹೋಲ್ ಚರ್ಚೆ ಇದೆಲ್ಲ ಡಿಮಾಂಡ್ಗಳ ಮೇಲೆ ಬಾರ್ಗೇನ್ ಆಗ್ಬೋದು. ಇವಾಗ ನಾವು 25% ಕೇಳ್ತೀವಿ, ಅದು ಬಾರ್ಗೇನ್ ಮಾಡ್ಬೋದು. ಇಟ್ ಇಸ್ ಸಬ್ಜೆಕ್ಟ್ ಟು ಬಾರ್ಗೇನ್. ಸೊ ಬಾಟಾ ಜಾಸ್ತಿ ಕೇಳಿದ್ದೀವಿ, ಡೈಲಿ ಅಲೌನ್ಸ್ ಕೇಳಿದ್ದೀವಿ. ದೀಸ್ ಆರ್ ಆಲ್ ಸಬ್ಜೆಕ್ಟ್ ಟು ಬಾರ್ಗೇನ್. ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ ಅಂದರೆ 4 ವರ್ಷಕ್ಕೊಂದ್ಸಲ ಆಗೋಬೇಕು ವೇತನ ಇನ್ಕ್ರೀಸ್. ಇದುವರೆಗೆ ಆಗಿದೆ. 5 ವರ್ಷ ಆದಾಗ ಅದು 4 ವರ್ಷ ಮಾಡಿಸಿದ್ವಿ ನಾವು. 6 ವರ್ಷ ಆದಾಗ 4 ವರ್ಷಕ್ಕೆ ಇಳಿಸಿದ್ದೀವಿ. ಇಟ್ ಟುಕ್ ಟೈಮ್. 2-3 ವರ್ಷ ಸ್ಟ್ರಗಲ್ ಮಾಡಿ ಕಡಿಮೆ ಮಾಡಿಸಿದ್ದೀವಿ. ಅದರಿಂದ ಬೇಸಿಕ್ ಸ್ಟ್ರಕ್ಚರ್ ಸರ್ಕಾರ ಮುಟ್ಟೋ ಆಗಿಲ್ಲ. ಅದರಿಂದ 1/1/24 ಏನು ವೇತನ ಹೆಚ್ಚಳ ಆಗಬೇಕು ಅದು ಒಪ್ಕೋಬೇಕು ಸರ್ಕಾರ. ಇನ್ನು ಎರಡನೇದು 38 ತಿಂಗಳು ಅರಿಯರ್ಸ್ ಏನಿದೆ, ಇವಾಗ 14 ತಿಂಗಳು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು 24 ತಿಂಗಳು ಯಾಕೆ ಕೊಡೋದಿಲ್ಲ? ಕೊಡಬೇಕು. ಇವಾಗ ನಮ್ಮಿಂದ ಡಿಮಾಂಡ್ ಹಾಕೋದು ಡಿಲೇ ಆಗಿಲ್ಲ, ಅಥವಾ ಅವ್ರು ಮಾತುಕತೆ ಕರೆದು ನಾವು ಬರಲ್ಲ ಅಂತ ನಾವೇನು ಹೇಳಿಲ್ಲ. ಇವಾಗ ರೆಡಿ ಇವರೇ ಮಾತಾಡಿ ಎಳೆದು ಹಾಕಿದ್ದಾರೆ. ಅದರಿಂದ 38 ತಿಂಗಳು ಕೊಡಲ್ಲ, 14 ತಿಂಗಳು ತಗೊಂಡು ನೀವು ಆರಾಮಾಗಿದ್ದೀನಿ, ನಾವು ಅದು ಒಪ್ಪಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಕೋವಿಡ್ ನಂತರದ ಒಂದಿಡೀ ವರ್ಷ ಈ ಸಾರಿಗೆ ನೌಕರರ ಮುಷ್ಕರದಲ್ಲೇ ಮುಳುಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಇತ್ಯರ್ಥ ಆಗಿಲ್ಲ ರಾಜ್ಯ ಸರ್ಕಾರದಿಂದ ಅನ್ನುವಂಥ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅವರ ಹೋರಾಟದ ರೂಪರೇಷೆಗಳು 25% ಹೈಕ್ ಕೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾದರೂ ಹೆಚ್ಚು ಕಡಿಮೆ ಆಗಿ ಸರ್ಕಾರ ಒಪ್ಕೊಳ್ಳುವಂತಹ ಸ್ಥಿತಿಯಲ್ಲಿದೆಯಾ? ಯಾಕೆ ಫೇಲ್ಯೂರ್ ಆಯಿತು 2 ಸಂಧಾನ ಸಭೆಗಳು? ಅರುಣ್, 1956ರಿಂದಲೂ ಕೂಡ ಸಾರಿಗೆ ನೌಕರರಿಗೆ ಪ್ರತಿ 4 ವರ್ಷಕ್ಕೊಮ್ಮೆ ಅವರಿಗೆ ಹೈಕ್ ಆಗ್ತಾನೆ ಇತ್ತು, ಆ ವೇತನ ಪರಿಷ್ಕರಣೆ ಆಗ್ತಾನೆ ಇತ್ತು. ಆದ್ರೆ 2020ರ ಕೋವಿಡ್ ಕಾಲದಲ್ಲಿ ಅವರಿಗೆ ವೇತನ ಹೆಚ್ಚಳ ಆಗಿದ್ರು ಕೂಡ ಆ ಸಂದರ್ಭದಲ್ಲಿ ಹಣವನ್ನು ಪಾವತಿ ಮಾಡೋಕ್ಕಾಗದೆ ಅವರಿಗೆ 38 ತಿಂಗಳ ಅರಿಯರ್ಸ್ ಬಾಕಿ ಉಳ್ಕೊಂಡಿತ್ತು. ಆ ಅರಿಯರ್ಸ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಇವರು ಪ್ರತಿ ಸಲ ಕೂಡ ಬೇಡಿಕೆಯನ್ನ ಮುಂದಿಡ್ತಾನೆ ಇದ್ದಾರೆ. ಇದು ಪ್ರತಿಭಟನೆಯನ್ನ ಮಾಡಬೇಕು, ಬೇಡಿಕೆಯನ್ನ ಈಡೇರಿಕೆ ಮಾಡಬೇಕು ಅನ್ನುವಂತಹ ವಿಚಾರ ಇವತ್ತು ನಿನ್ನೆಯಿಂದ ಅಲ್ಲ, ಕಳೆದ 4 ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ನಡೀತಾ ಇರುವಂತಹ ಒಂದು ಹೋರಾಟ ಇದು. ಪ್ರತಿ ಸಲ ಸಾರಿಗೆ ಸಚಿವರ ಹತ್ರ ಹೋಗ್ತಾರೆ, ಅವ್ರು ಕೇಳದೇ ಇದ್ದ ಸಂದರ್ಭದಲ್ಲಿ ಸಿಎಂ ಹತ್ರ ಹೋಗ್ತಾರೆ. ಸಿಎಂ, ಸಾರಿಗೆ ಸಚಿವರು ಎಲ್ಲರೂ ಕೂಡ ಸಂಧಾನ ಸಭೆಯನ್ನ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ವಿಫಲ ಆಯಿತು. ಸೊ ಜನವರಿವರೆಗೂ ಕಾಯಿರಿ ಅಂತ ಸಿಎಂ ಈ ಹಿಂದೆ ಡಿಸೆಂಬರ್ ಅಲ್ಲಿ ಆಗಿದ್ದಂತಹ ಮೀಟಿಂಗ್ ಅಲ್ಲಿ ಹೇಳಿದ್ರು. ಸೊ ಪ್ರತಿ ಸಲವೂ ಕೂಡ ಮುಂದೆ 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 ದೂಡ್ತಾ ಪ್ರತಿ ತಿಂಗಳು ಮುಂದೂಡ್ತಾ ಇದೆಯೇ ವಿನಃ ಯಾವುದೇ ರೀತಿಯಾಗಿ ನಮಗೆ ಬೇಕಾದಂತಹ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ನೌಕರರ ಒಂದು ಬೇಡಿಕೆ ಆಗಿತ್ತು. ನಮಗೆ ಕೊಡಬೇಕಾಗಿದ್ದಂತಹ 38
ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು ಅನ್ನೋದು ಇವ್ರ ಬೇಡಿಕೆ. ಆದ್ರೆ 14 ತಿಂಗಳ ಅರಿಯರ್ಸ್ ಬಾಕಿ ಏನಿದೆ ಅದನ್ನ ಕೊಡ್ತೀವಿ, ಅದ್ರ ಜೊತೆಗೆ ಏನ್ ಹೆಚ್ಚಳ ಮಾಡಬೇಕು ಅದನ್ನ ಹೆಚ್ಚಳ ಮಾಡ್ತೀವಿ ವೇತನ ಅನ್ನುವಂಥದ್ದು ಸರ್ಕಾರದ ಕಡೆಯಿಂದ ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು ಏನು ಸಾರಿಗೆ ಸಚಿವರ ನಿರ್ಧಾರ ಇದೆ, ಇದರ ನಿರ್ಧಾರಕ್ಕೆ ನೌಕರರ ಕಂಪ್ಲೀಟ್ ಆದಂತಹ ವಿರೋಧ ಇದೆ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸಭೆ ಮೇಲೆ ಸಭೆ ಮಾಡಲಾಯಿತು. ಬೆಳಿಗ್ಗೆ 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ ಸಾರಿಗೆ ನೌಕರರ ವಿವಿಧ ಮುಖಂಡರುಗಳ ಜೊತೆ, ಅವರ ವಿವಿಧ ನಿಗಮಗಳ ಜೊತೆ ಸಭೆಯನ್ನ ಮಾಡಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಕಂಪ್ಲೀಟ್ ಆಗಿ ವಿಫಲ ಆಯಿತು. ಸೊ ನಾಳೆಯಿಂದ ನಾವು ಪ್ರತಿಭಟನೆಗೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಳ್ತೀವಿ, ಹಂತ ಹಂತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ. ನೌಕರರಿಗೆ ನಮ್ಮ ಬೇಡಿಕೆ ಎಷ್ಟು ಈಡೇರಿಕೆ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿ ದಿನ ಕೂಡ ನಾಳೆಯಿಂದ ತಿಳಿಸ್ತಾ ಹೋಗ್ತೀವಿ. ಸೊ ಈ ತಿಳಿಸುವಂತಹ ಸಲುವಾಗಿ ನಾವು ಮೊದಲನೇ ಹಂತದಲ್ಲಿ ಕರಪತ್ರವನ್ನ ಹಂಚಿಕೆ ಮಾಡ್ತೀವಿ. ಅದಾದ್ಮೇಲೆ ವಿವಿಧ ರೀತಿಯಾಗಿ ಪ್ರತಿಭಟನಾ ರೂಪುರೇಷೆಗಳನ್ನ ಹಮ್ಮಿಕೊಳ್ತೀವಿ. ದೊಡ್ಡ ಮಟ್ಟದಲ್ಲಿ ಉಗ್ರವಾದಂತಹ ಹೋರಾಟವನ್ನ ನಡೆಸ್ತೀವಿ. ಈ ಸಲ ರಸ್ತೆಗೆ ಇಳಿತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಮಾತ್ರ ಇವರ ಬೇಡಿಕೆಯನ್ನ ಈಡೇರಿಕೆ ಮಾಡೋದ್ರಲ್ಲಿ ಸುತಾರಾಮ್ ಒಪ್ಪೋ ತರ ಕಾಣಿಸ್ತಾ ಇಲ್ಲ. ಅರುಣ್, ಓಕೆ ಪ್ರಗತಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಕಡೆ ಹೋಗ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತ 2 ಸಭೆಗಳು ವಿಫಲಗೊಂಡಿರುವಂತದ್ದು. ಸೊ ಹಾಗಾಗಿ ಈ ಮೂಮೆಂಟ್ ನಲ್ಲಿ ನಾಳೆಯಿಂದಾನೇ ನಾವು ಪ್ರತಿಭಟನೆಗೆ ತಯಾರಿ ಮಾಡಿಕೊಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಮುಷ್ಕರದ ಎಚ್ಚರಿಕೆ ಏನಾದ್ರೂ ಇದೆಯಾ? ಯಾವ ರೀತಿ ಆಗಬಹುದಂತ ಅನ್ಸುತ್ತೆ? ಅರುಣ್, ಈ ಹಿಂದೆಯೂ ಕೂಡ ಸಿಎಂ ಜೊತೆಗೆ ಅವರ ಬೇಡಿಕೆಯನ್ನ ಬಹಳ ಸ್ಪಷ್ಟವಾಗಿ ಸಾರಿಗೆ ನೌಕರರು ತಿಳಿಸಿದ್ರು. ಸೊ ಸ್ವಲ್ಪ ಸಮಯಾವಕಾಶವನ್ನ ಸಿಎಂ ಕೂಡ ತೆಗೆದುಕೊಂಡಿದ್ರು. ಅದಾದ್ಮೇಲೆ ಇವರ ಬೇಡಿಕೆಯನ್ನ ಈಡೇರಿಕೆ ಮಾಡೋಕ್ಕಾಗೋದಿಲ್ಲ. ಇವ್ರು ಏನ್ ಕೇಳ್ತಾ ಇದ್ದಾರೆ, 38 ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕು, ಇದು ಸುತಾರಾಮ್ ಈಡೇರಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸರ್ಕಾರದ ವರ್ಷನ್. ಅದಾದ್ಮೇಲೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸತತವಾಗಿ ಇವರನ್ನ ಸಂಧಾನ ಸಭೆ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ಪ್ರತಿ ಸಭೆಯೂ ಕೂಡ ಸತತವಾಗಿ ವಿಫಲ ಆಗ್ತಾನೆ ಇದೆ. ಇವತ್ತು ಕೂಡ ಸುದೀರ್ಘವಾಗಿ 2-3 ಗಂಟೆಗಳ ಕಾಲ ನಡೆದಂತಹ ಸಭೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಖುದ್ದು ಸಾರಿಗೆ ಸಚಿವರೇ ಹೇಳ್ತಾರೆ, ಈ ವಿಚಾರ ಏನಿದೆ ಅದನ್ನ ನಾನು ಸಿಎಂಗೆ ತಲುಪಿಸುವಂತಹ ಕೆಲಸ ಮಾಡ್ತೀನಿ, ಪ್ರಯತ್ನ ಪಟ್ಟೆ ನಾನು ಸಂಧಾನವನ್ನ ಮಾಡೋದಕ್ಕೆ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ಅವರ ಬೇಡಿಕೆ ಏನಿದೆ ಅದನ್ನ ನಾನು ಮತ್ತೊಮ್ಮೆ ಸಿಎಂ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನೌಕರರಂತೂ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾಳೆಯಿಂದ ಕರಪತ್ರವನ್ನ ಹಂಚಿಕೆಯನ್ನ ಮಾಡ್ತೀವಿ. ಎಲ್ಲೆಲ್ಲಿ ಡಿಪೋಗಳಿವೆ ಅಲ್ಲೆಲ್ಲ ಡಿಪೋಗಳಲ್ಲಿ ಇರುವಂತಹ ನೌಕರರಿಗೆ ನಮ್ಮ ಬೇಡಿಕೆಯನ್ನು ಅದನ್ನ ಯಾಕೆ ಈಡೇರಿಕೆ ಮಾಡಬೇಕು, ಎಷ್ಟು ಪೆಂಡಿಂಗ್ ಇದೆ, ನಮಗಾಗ್ತಾ ಇರುವಂತಹ ಅನ್ಯಾಯ ಏನು, ನಮಗಾಗ್ತಾ ಇರುವಂತಹ ಸಮಸ್ಯೆ ಏನು, ಇದೆಲ್ಲವನ್ನು ಕೂಡ ಎಳೆಯಾಗಿ ನಾಳೆಯಿಂದ ನಾವು ಕರಪತ್ರವನ್ನ ಹಂಚಿಕೆ ಮಾಡೋದ್ರ ಮೂಲಕ ಮೊದಲ ಹಂತದ ಪ್ರತಿಭಟನೆ ಮಾಡ್ತೀವಿ. ಅದಾದ ಮೇಲೆ ನಾವೆಲ್ಲರೂ ಕೂಡ ಮತ್ತೆ ಸಭೆ ಮಾಡ್ತೀವಿ. ಸಭೆ ಮಾಡಿ ಯಾವ ದಿನ ರಸ್ತೆಗೆ ಇಳಿಬೇಕು, ಯಾವ ರೀತಿಯಾಗಿ ಮುಷ್ಕರವನ್ನ ಮಾಡಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಮಾಡ್ತೀವಿ. ಹಂತ ಹಂತವಾಗಿ ಬಸ್ ಅನ್ನ ಯಾವ ರೀತಿಯಾಗಿ ನಿಲ್ಲಿಸಬೇಕು ಅದೆಲ್ಲವನ್ನು ಕೂಡ ಆ ಪ್ರತಿಭಟನೆಯ ರೂಪುರೇಷೆಗಳನ್ನ ನಾಡಿದ್ದಿನಿಂದ ತೀರ್ಮಾನ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.